ಒಬ್ಬ ಶಿಕ್ಷಕನ ಪ್ರಯತ್ನ ಇದ್ದೇ ಇರುತ್ತದೆ. ಕಲ್ಲಿನ ರೂಪದಲ್ಲಿ ಬರೋ ಸಾವಿರಾರು ಮಕ್ಕಳಿಗೆ ಶಿಲೆಯ ಆಕಾರ ಕೊಟ್ಟು ಹೊರಗಿನ ಪ್ರಪಂಚಕ್ಕೆ ಬೀಳ್ಕೊಡೋದು ನಮ್ಮಂತ ಶಿಕ್ಷಕರು. ಒಂದು ಪೆನ್, ಒಂದು ಪುಸ್ತಕ, ಒಂದು ಮಗು, ಅದರ ಜೊತೆಗೆ ಒಬ್ಬ ಶಿಕ್ಷಕ ಇಡೀ ಪ್ರಪಂಚನೇ ಬದಲಾಯಿಸ್ಬೋದು. ಯಾಕಂದ್ರೆ ಇಲ್ಲಿ ಜಾತಿ ಮತ ಭೇದ ಭಾವ ಯಾವುದನ್ನೂ ನೋಡದೆ ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡಿಕೊಂಡು ಆ ಎಲ್ಲ ಮಕ್ಕಳನ್ನು ಒಂದೇ ರೀತಿ ಶಿಕ್ಷಣ ಕಲಿಸೋದು ನಮ್ಮಂತ ಶಿಕ್ಷಕರ ಕೆಲಸ. ಗುರುವೇ ನಮಃ ಅಂತ ಹೇಳೋ ಬದಲು ಗುರು ಏನ್ ಮಹಾ ಅಂತ ಹೇಳೋ ಎಷ್ಟೋ ಮಕ್ಕಳನ್ನ ನಾವು ತಿದ್ದಿ ಬುದ್ಧಿ ಹೇಳ್ತೀವಿ. ನಾವೊಂಥರ ಮೇಣದ ಬತ್ತಿ ಇದ್ದಂಗೆ, ನಮ್ಗೇನಾದ್ರೂ ಚಿಂತೆ ಇಲ್ಲ, ಆದ್ರೆ ನಮ್ಮ ಮಕ್ಕಳ ಭವಿಷ್ಯ ಸದಾ ಬೆಳಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇವಾಗ ಮನೆಯಲ್ಲಿ ನಮಗೂ ಸಾವಿರಾರು ತಲೆನೋವು ಇರುತ್ತೆ, ಆದ್ರೆ ಸ್ಕೂಲಿಗೆ ಬರುವಾಗ ಅದನ್ನೆಲ್ಲ ಕಾಂಪೌಂಡ್ ಆಚೆನೆ ಬಿಟ್ಟು ಒಳಗ್ ಬರ್ತೀವಿ. ನಿಮ್ಗೆ ಏನ್ಸ್ಗಳಿಲ್ಲ ಅಂತ ಬೇಜಾರಾಗುತ್ತೆ, ಆದ್ರೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಪಾಠ ಮಾಡ್ತಾನೆ ಇರ್ತೀವಿ. ಮಾತಾಡಿ ಮಾತಾಡಿ ಗಂಟ್ಲು ಒಣಗಿದ್ರು ನಮ್ಮ ನೋವನ್ನ ಮಕ್ಕಳ ಹತ್ರ ಹೇಳ್ಕೊಳಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ. ಹಗಲು ರಾತ್ರಿ ಓದ್ತಾನೆ ಇರ್ತೀವಿ, ಬರಿತಾನೆ ಇರ್ತೀವಿ. ಹಾಗಂತ ನಾವು ಯಾವ ಲೇಖಕರು ಅಲ್ಲ, ಕವಿನೂ ಅಲ್ಲ, ಭಾಷಣಗಾರರಂತೂ ಅಲ್ವೇ ಅಲ್ಲ. ನಾವು ಓದಿ ಬರೆಯೋದು ನಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ. ಯಾಕಂದ್ರೆ ಊರ್ ಬಿಟ್ಟು ಊರಿಗೆಲ್ಲ ಬರ್ತೀವಿ, ಎಲೆಕ್ಷನ್ ಡ್ಯೂಟಿ ಮಾಡ್ತೀವಿ, ಜನರಿಂದ ಓಟ್ ಹಾಕಿಸ್ತೀವಿ. ಹಾಗಂತ ನಾವು ಯಾವ ರಾಜಕಾರಣಿಗಳಲ್ಲ ಸ್ವಾಮಿ. ನಾವು ಎಲೆಕ್ಷನ್ ಡ್ಯೂಟಿ ಮಾಡೋದು ನಮಗೋಸ್ಕರ ಅಲ್ವೇ ಅಲ್ಲ, ನಾಡಿಗೋಸ್ಕರ. ಯಾಕಂದ್ರೆ ನಾವು ನಾಡ್ ಕಟ್ಟುವಂತ ಶಿಕ್ಷಕರು. ಪುಸ್ತಕಗಳ ಮೂಟೆ ಹೊರ್ತೀವಿ, ಬಟ್ಟೆಗಳ ಗಂಟು ಕಟ್ತೀವಿ. ಹಾಗಂತ ನಾವು ಹಮಾಲ್ರಲ್ಲ ಸ್ವಾಮಿ. ನಾವು ಭಾರನ ಹೊರೋದು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂದ್ರೆ ನಾವೇ ನಮ್ಮ ಮಕ್ಕಳ ನಿರ್ಮಾತೃಗಳು. ಬಿಸಿ ಊಟಕ್ಕೋಸ್ಕರ ಅನ್ನ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ, ಬಜಾರ್ಗೆ ಹೋಗಿ ಕೈಪಲ್ಯ ತರ್ತೀವಿ, ಮೊಟ್ಟೆ ತರ್ತೀವಿ, ಹಾಲು ಕುದಿಸ್ತೀವಿ. ಹಾಗಂತ ನಾವು ಯಾವ ಅಡುಗೆ ಭಟ್ರಲ್ಲ ಸ್ವಾಮಿ. ನಾವು ಅಡುಗೆ ಮಾಡೋದು ನಮ್ಮ ಮಕ್ಕಳ ಪೌಷ್ಟಿಕ ಆಹಾರಕ್ಕೆ. ಸಾಮಾನ್ಯವಾಗಿ ಜನರು ಶಿಕ್ಷಕರ ಬಗ್ಗೆ ಏನ್ ಹೇಳ್ತಾರೆ ಹೇಳಿ? ರೀ ಮೇಷ್ಟ್ರೆ, ಈ ವಯಸ್ಸಲ್ಲಿ ಯಾರಾದ್ರೂ ಶಿಕ್ಷಕ ಕೊಟ್ಟು ಕಲಿಸ್ತಾರ? ಪ್ರೀತಿಯಿಂದ ಕಲಿಸಿದ್ರೆ ಅರ್ಥ ಮಾಡ್ಕೋತಾರಪ್ಪ ಅಂತ ಹೇಳ್ತಾರೆ. ಆದ್ರೆ ನಾವು ಕೊಡೋದು ಶಿಕ್ಷೆ ಅಲ್ಲ, ಅದು ಕಲಿಸೋ ಇನ್ನೊಂದು ವಿಧಾನ. ಮೊಣಕಾಲ್ ಮೇಲೆ ನಿಂತ್ಕೋ ಅಂತ ಹೇಳಿದ್ರೆ ವಿದ್ಯೆನ ರೂಢಿಸ್ಕೋ ಅಂತ, ಬಾಯ್ ಮೇಲೆ ಬೆರಳಿಡು ಅಂತ ಹೇಳಿದ್ರೆ ಸ್ವಪ್ರಶಂಸೆಯನ್ನ ಯಾವತ್ತೂ ಮಾಡಬೇಡ ಅಂತ, ಬೆಂಚ್ ಮೇಲೆ ನಿಂತ್ಕೋ ಅಂತ ಹೇಳಿದ್ರೆ ಎಲ್ಲರಿಗಿಂತ ಜಾಸ್ತಿ ಓದಿ ಓದ್ನಲ್ಲಿ ಮುಂದು ಬಾ ಅಂತ, ಕೈ ಮೇಲೆ ಹತ್ತು ಅಂತ ಹೇಳಿದ್ರೆ